ಪರೋಟ ಮಾಡುವ ವಿಧಾನವನ್ನು ಹೇಳ್ಕೊಡ್ತೀನಿ ಇವತ್ತು ಫ್ರೆಂಡ್ಸ್. ಇದು ಕೊತ್ತಂಬರಿ ಸೊಪ್ಪು, ಆನಂತರ ಮೆಂತ್ಯ ಸೊಪ್ಪನ್ನು ಎಣ್ಣೆಲಿ ಮಾಗಿಸಿದ್ದೀನಿ. ಈರುಳ್ಳಿ ಒಂದು 5ರಿಂದ 6 ತುರಿದು ಬೇಯಿಸಿರೋಂಥ ಆಲೂಗಡ್ಡೆ ತುರಿದಿದ್ದೀನಿ. ಅದು ತುರಿಯೋಕ್ಕೆ ಬರಲಿಲ್ಲ, ಯಾಕಂದರೆ ಚೆನ್ನಾಗಿ ಬೇಯಿಸ್ಬಿಟ್ಟಿದೆ, ಅದರಿಂದ ಹಿಚ್ಕಿಟ್ಟಿದ್ದೀನಿ ಈ ಥರ. ಇದು ಶುಂಠಿ ಪೇಸ್ಟು ಅಷ್ಟೇ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ನಾನು, ಬೆಳ್ಳುಳ್ಳಿ ಪೇಸ್ಟ್ ಬೇಡ ಇರೋದ್ರಿಂದ ಈ ಬಟ್ಲಲ್ಲಿ 3 ಬಟ್ಲು ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಆಲೂಗಡ್ಡೆ ಎಲ್ಲ ಈ ಥರ ಮಿಕ್ಸ್ ಮಾಡಬೇಕು. ಈರುಳ್ಳಿ, ಶುಂಠಿ ಪೇಸ್ಟು ಮತ್ತು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ. ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿ ಆನಂತರ ಕರೆಕ್ಟಾಗಿ ಅದಕ್ಕೆ ನೀರು ಹಾಕಬೇಕು. ಸ್ವಲ್ಪ ಗಟ್ಟಿಯಾಗಿರಬೇಕು. ಜೀರಿಗೆ ಮರ್ತುಬಿಟ್ಟಿದ್ದೆ, ಈಗ ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ತೆಳ್ಳಗಾಗ್ಬಿಡ್ತು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಟಿದ್ದೀನಿ, ಈ ಥರ ರುಬ್ಬಿದ್ದೀನಿ. ಈಗ ಹೆಂಚಿಟ್ಕೊಂಡು ಹೆಂಚನ್ನು ಕಾಯಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕೋದು ಫಸ್ಟು. ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಆದಮೇಲೆ ಒಂದೊಂದೇ ಪರೋಟವನ್ನು ತಟ್ಟಿ ಹಾಕ್ತಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನಾನು ಇವತ್ತು ಮಾಡಿದಾಗ ಸ್ವಲ್ಪ ನೀರು ಜಾಸ್ತಿ ಆಗ್ಬಿಡ್ತು, ಅದಕ್ಕೆ ತೆಳ್ಳಗಾಗ್ಬಿಡ್ತು. ಅದಕ್ಕೆ ತಟ್ಟಿ ಹಾಕ್ತಿದ್ದೀನಿ. ತಟ್ಟಿ ಹಾಕಿರೋ ಚೆನ್ನಾಗೇ ಬರುತ್ತೆ. ನೋಡೋಣ ಇನ್ನೊಮ್ಮೆ. ಮೊಬೈಲ್ ಆನ್ ಆಗಿದೆ, ನಾನು ನೋಡಬೇಡ. ಈಗ ತೆಳ್ಳಗಾಗಿರೋ ಆನ್ ಮಾಡು. ತೆಳ್ಳಗಾಗಿದೆ, ಅದರಿಂದ ಕೈಯಲ್ಲೇ ತಟ್ಟಿ ಹಾಕಿದ್ದೀನಿ. ಬರುತ್ತೆ. ಇದು ಸ್ವಲ್ಪ ದಪ್ಪಾಗಿರುತ್ತಲ್ಲ, ಅದರಿಂದ ಸ್ವಲ್ಪ ಭಾಳ ಹೊತ್ತು ಬೇಯಬೇಕು. ಬೆಂದರೆ ಚೆನ್ನಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಈಗ ಹಾಕಿದ್ದೀನಿ ಮಿಠಾಯಿ. ಇದು ಆಯಿತು. ಇದಕ್ಕೊಂದು ಕಾಂಬಿನೇಷನ್ ಆಗಿ ನಾವು ಟೊಮೊಟೊ ಚಟ್ನಿಯನ್ನು ಮಾಡಿದ್ದೀವಿ. ಟೊಮೊಟೊ ಚಟ್ನಿ ಕೊತ್ತಂಬರಿ ಸೂಪರಾಗಿರುತ್ತೆ.